ಒಂದೊಂದಕ್ಕೂ ಒಂದೊಂದು ಫಿಕ್ಸ್ ಆಗಿದೆ. ಆಮೇಲೆ ಡಿಸಿಗಳು, ಅದರಲ್ಲಿ ಎಸಿಗಳು, ಮತ್ತೆ ಯಾರ್ಯಾರು ಈ ಸಿಸ್ಟಮ್ ಇದೆ, ಒಬ್ಬೊಬ್ಬರಿಗೂ ವರ್ಗಾವಣೆಗಳಿಗೆ ಇಷ್ಟೇ ದುಡ್ಡು ಕೊಡಬೇಕು ಅಂತ ಈಗ ಮಾಡಿ ಇವತ್ತು ಹಣ ವಸೂಲಿ ಮಾಡಿ ಚುನಾವಣೆಗಳಿಗೆ ಖರ್ಚು ಮಾಡಲಾಗ್ತಾ ಇದೆ. ಇದನ್ನ ನಾವು ಮಾತ್ರ ಆಪಾದನೆ ಮಾಡೋದಲ್ಲ, ಇದನ್ನು ಸಾಬೀತುಪಡಿಸಿರ್ತಕ್ಕಂಥವ್ರು ಇವತ್ತು ವೈನ್ ಮರ್ಚೆಂಟ್ಸ್. ಅದಕ್ಕಾಗಿ ಈ ಭ್ರಷ್ಟಾಚಾರ ನಾವು ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ಮಂತ್ರಿಗಳು ರಾಜೀನಾಮೆ ಕೊಡಬೇಕು, ತಿಮ್ಮಾಪುರ್ ಅವರು, ಮತ್ತೆ ನಮ್ಮ ಸಮಸ್ಯೆಗಳು ಬಗೆಹರಿಸಬೇಕು, ಈ ಕರಪ್ಷನ್ ಅನ್ನ ನಿಲ್ಲಿಸಬೇಕು ಅಂತೇಳಿ ಹೋರಾಟ ಇವತ್ತು ವೈನ್ ಮರ್ಚೆಂಟ್ಗಳು ಮಾಡ್ತಿರ್ತಕ್ಕಂಥ. ಈ ವಿಚಾರಗಳನ್ನ ಎತ್ಕೊಂಡು ಗವರ್ನರ್ಗೂ ಕೂಡ ಇವತ್ತು ಪತ್ರಗಳನ್ನ ಬರೆದಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಇದು ಎಷ್ಟು ಜನರಿಗೆ ಈಗಾಗಲೇ ಅವರು ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋದು ಪಟ್ಟಿ ಕೂಡ ಇದೆ. ಇವತ್ತು ನೀವು ನೋಡಿರಬಹುದು ಡೆಕ್ಕನ್ ಹೆರಾಲ್ಡ್ ಅಲ್ಲೂ ಕೂಡ ಇವತ್ತು ಅದರ ಬಗ್ಗೆ ಪ್ರಸ್ತಾಪ ಇದೆ. ಯಾವ ರೀತಿ ಆಗ್ತದೆ ಅಂತಂದ್ರೆ ಗೌತಮ್ ಮಾಚಯ್ಯ ಅಂತಕ್ಕಂಥವ್ರು ಬರೆದಿದ್ದಾರೆ, ಈ ಸರ್ಕಾರ ಜನರಿಗೆ ಎಂಡ ಕುಡಿಸೋದ್ರಲ್ಲೇ ಬಡವರ ದುಡ್ಡಲ್ಲಿ ಅವರನ್ನ ಹೆಚ್ಚು ಪ್ರೋತ್ಸಾಹಿಸಿ ಕುಡಿಯಲಿಕ್ಕೆ ಒಂದು ಕಡೆ ನೋಡಿ ಡಬಲ್ ಸ್ಟ್ಯಾಂಡರ್ಡ್ ಹೇಗಿರುತ್ತೆ ಅಂತಂದ್ರೆ, ಮದ್ಯಪಾನ ಸಂಯಮ ಮಂಡಳಿ ಅಂತಿದೆ ಒಂದು. ಆ ಸಂಯಮ ಮಂಡಳಿ ಹೇಗಿದೆ ಅಂತಂದ್ರೆ ಕುಡಿಬಾರ್ದು, ಗಾಂಧಿ ತತ್ವಗಳನ್ನು ಹೇಳ್ತದೆ, ಕುಡಿಬಾರ್ದು ಅಂತ ಹೇಳ್ತದೆ ಅದು. ಈ ಕಡೆ ಸರ್ಕಾರ ಹೇಳ್ತದೆ ಈ ಸಾರಿ ಟಾರ್ಗೆಟ್ ಇಷ್ಟೇ ಆಗಬೇಕು, ಇಷ್ಟನ್ನೇ ಕುಡಿಸ್ಬೇಕು, ಹೆಚ್ಚಿಗೆ ತಗೊಂಡೋಗ್ಬೇಕು ನೀವು ಬಾಕ್ಸ್ಗಳು, ಅದನ್ನು ತಗೊಂಡೋಗಿ ಅವ್ರು ಕುಡಿಸಿ ಅದರಿಂದ ಹಣ ಹೆಚ್ಚಿಗೆ ತೆರಿಗೆ ತಗೊಂಡು ಬಂದು ನಮ್ಮ ಸರ್ಕಾರಕ್ಕೆ ಕಟ್ಟಬೇಕು. ನೋಡಿ ಎಂತ ಇದಿದೆ ಇದು ವಿಪರ್ಯಾಸ. ಹೀಗೆ ಸರ್ಕಾರದಲ್ಲೂ ಕೂಡ ಈ ತರ ಇದು ನಡವಳಿಕೆಗಳು ನಡೆಯತಕ್ಕಂಥದ್ದು. ಇದೆಲ್ಲವೂ ಕೂಡ ಇವತ್ತು ಪ್ರಸ್ತಾಪ ಆಗಿದೆ. ಎಷ್ಟೋ ಕಡೆಯಲ್ಲಿ ಇವತ್ತು ಇದರಲ್ಲಿ ಟಾರ್ಗೆಟ್ ಆಗ್ತಿರೋರು ಬಡ ಜನರು. ಶ್ರೀಮಂತರು ಹೇಗೋ ಕುಡ್ಕೊಳ್ತಾರೆ, ಏನೋ ಮಾಡ್ತಾರೆ, ಆದ್ರೆ ಬಡವರನ್ನ ಹತ್ತಿಕ್ಕುವ ಕೆಲಸವನ್ನ ಇವತ್ತಿನ ದಿವಸ ಇವರು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ನಾವು ನಿಮಗೆ ಗ್ಯಾರಂಟಿಗಳ ರೂಪದಲ್ಲಿ ಹಣ ತಲುಪ್ತದೆ ನಿಮ್ಗೆ ಅಂತ. ಆದ್ರೆ ಗ್ಯಾರಂಟಿಗಳಿಗಲ್ಲಿ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಇಲ್ಲಿ ಅಬಕಾರಿ ಸುಂಕಗಳನ್ನ ಹೆಚ್ಚು ಮಾಡಿದ್ರು. 100 ರೂಪಾಯಿಗೆ ಸಿಕ್ತಿದ್ದದ್ದು ಬಾಟಲ್ಲು 200 ರೂಪಾಯಿ ಮಾಡಿದ್ರು. ನೀವು ಎಷ್ಟು ಕೊಟ್ಟರು ಕೂಡ ಅದು ಇಲ್ಲಿ ಸೇರ್ತದೆ, ನಿಮಗೆ ವಾಪಸ್ಸೇ ಬರ್ತಾ ಇದೆ. ಈ ರೀತಿ ನೀವು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಈಗ ಚಾಲೆಂಜು ಬೇರೆ ಮಾಡ್ತಾ ಇದ್ದೀರಿ. ಆದ್ರೆ ಬಂದ ಮೇಲೆ ನೀವು ಕ್ರಮ ಜರುಗಿಸಿದ್ರಾ? ಅಪಾದನೆ ಬಂದಿದೆ, ನೀವು ಕ್ರಮ ಜರುಗಿಸಿದ್ದೀರಾ? ತಲೆನೇ ಕೆಡಿಸ್ಕೊಂಡಿಲ್ಲ. ಇದಿಷ್ಟು ಮಾತ್ರ. ಈಗ ಈ 3 ಚುನಾವಣೆಗಳಲ್ಲಿ ಈ ಹೆಂಡದ ಹಣ ಹರಿದಿದೆ. ಅಲ್ಲಿ ಗೆದ್ದೇ ಗೆಲ್ತೀವಿ ಅಂತಿದ್ದೀರಿ, ನೀವು ಗೆಲ್ರಿ, ಅದು ಬೇರೆ ವಿಷಯ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಎಲ್ರಿಗೂ ಇರ್ತದೆ. ಆದ್ರೆ ನಿಮ್ಮ ನಾಲಿಗೆಗಳು ಎಷ್ಟು ಹರಿಬಿಟ್ಟಿದ್ದೀರಿ ಜನ ನೋಡ್ತಿದ್ದಾರೆ. ಯಾವ ಮಟ್ಟಕ್ಕೆ ನಿಮ್ಮ ಭಾಷೆ ತಲುಪಿದೆ. ರಾಜಕೀಯ ಈ ರೀತಿ ಒಂದು ಕೆಟ್ಟ ದಾರಿ ಹಿಡಿಯುತ್ತದೆ ಅಂತೇಳಿ ಜನ ಬಯಸಿರೋದಿಲ್ಲ. ನಾವು ಯಾರನ್ನೇ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಬೇಕಾದ್ರೆ ಗೌರವ ಇರಬೇಕು. ಒಬ್ಬ ಮಂತ್ರಿಯ ಹೆಸರನ್ನು ಹೇಳಬೇಕಂತಂದ್ರೆ ನಾವು ಮೆನ್ಷನ್ ಮಾಡಿದಾಗ ಗೌರವ ಇರಬೇಕು. ಯಾವ ಮಟ್ಟಕ್ಕೆ ಹೋಗ್ತೀರಿ ನೀವು? ಪ್ರಧಾನಮಂತ್ರಿಗಳನ್ನ ಇಲ್ಲಿ ಕುಳಿತು ಅವರ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ವಯಸ್ಸಿನಲ್ಲಾಗ್ಲಿ ಅಥವಾ ಅಧಿಕಾರದಲ್ಲಾಗ್ಲಿ ನೀವು ಅವರ ಮಟ್ಟಕ್ಕಿದ್ರೆ ನೀವು ಅವರನ್ನ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇದೆ. ಆ ಮಟ್ಟಕ್ಕೆ ನೀವು ಇಲ್ಲದೆ ಇದ್ದಾಗ ಒಬ್ಬ ಸಣ್ಣ ವ್ಯಕ್ತಿಗಳು ಕೂಡ ಪ್ರಧಾನಮಂತ್ರಿಗಳನ್ನ ಕೀಳು ಭಾಷೆಯಲ್ಲಿ ಮಾತಾಡತಕ್ಕಂಥದ್ದು ಎಷ್ಟು ಸರಿ? ಆದ್ದರಿಂದ ಇವತ್ತು ಈ ಸರ್ಕಾರ ಭ್ರಷ್ಟಾಚಾರ ಒಂದರಲ್ಲಿ ಮಾತ್ರ ಅಲ್ಲ, 38 ಇಲಾಖೆಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ.
ಇದೆಲ್ಲ ಒಂದೊಂದಾಗಿ ನಮ್ಮ ಮುಖಂಡರುಗಳು ಬೆಳಕಿಗೆ ತರ್ತಿದ್ದಾರೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ನೀವು ಭ್ರಷ್ಟಾಚಾರದ ಇವತ್ತು ಕೂಪದಲ್ಲಿ ನೀವು ಕುಳಿತಿದ್ದೀರಿ. ಪ್ರೂವ್ ಮಾಡಬೇಕು ಅಂತಂದ್ರೆ ಸಾಕು, 14 ಸೈಟ್ ನೀವು ಕೊಟ್ಟ ತಕ್ಷಣ ಇಟ್ ಈಸ್ ಪ್ರೌಡ್. 5 ಎಕರೆ ಪ್ರಿಯಾಂಕಾ ಖರ್ಗೆ ಅವರು ಸರೆಂಡರ್ ಮಾಡಿದಾಗ ಇಟ್ ಈಸ್ ಪ್ರೌಡ್. ಇನ್ನು ಮತ್ತೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅದು ಮಾಡಿ, ಇದೆಲ್ಲ ನಿಮ್ಮ ಕಸರತ್ತು ಅಷ್ಟೇ. ಆದ್ರಿಂದ ನೀವು ಭ್ರಷ್ಟಾಚಾರಿಗಳ ಪಿತಾಮಹರಾಗಿರೋದ್ರಿಂದ ನೀವು ರಾಜೀನಾಮೆ ಕೊಡಬೇಕು. ಭಾರತೀಯ ಜನತಾ ಪಕ್ಷದ ಮುಖಂಡರುಗಳನ್ನ ಲಘುವಾಗಿ ಮಾತಾಡೋದನ್ನ, ವಿಶೇಷವಾಗಿ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡುವಾಗ ಗೌರವದಿಂದ ನಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ.